So hi guys, come let's learn English. Today I am going to teach you some sentences guys. The people when they are using this kind of sentences, they commit mistakes. And which are those sentences? ಫಸ್ಟ್ ಒನ್, ಅವಳು ನೋಡೋಕೆ ಯಾವ ತರ ಕಾಣುತ್ತಾಳೆ. ತುಂಬಾ ಜನ ತಪ್ಪಾಗಿ ಸೆಂಟೆನ್ಸ್ ಮಾಡುತ್ತಾರೆ ಗೈಸ್. ಅವಳು ಯಾವ ತರ ಕಾಣುತ್ತಾಳೆ ಅಂತಂದ್ರೆ ಹೌ ಡಸ್ ಶಿ ಲುಕ್ ಅನ್ನುತ್ತಾರೆ. ಬಟ್ ಇದು ಸೆಂಟೆನ್ಸ್ ತಪ್ಪಾಗಿದೆ. ಅಂದ್ರೆ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಯಾವ್ದಿರುತ್ತೆ? ಅವಳು ಯಾವ ತರ ಕಾಣುತ್ತಾಳೆ ಅಂದ್ರೆ ವಾಟ್ ಡಸ್ ಶಿ ಲುಕ್ ಲೈಕ್. ವಾಟ್ ಡಸ್ ಶಿ ಲುಕ್ ಲೈಕ್, ಅವಳು ಯಾವ ತರ ಕಾಣುತ್ತಾಳೆ ಅಂತ. ಇದು ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಇದೆ. ಅದೇ ತರ ಇನ್ನೊಂದು ಸೆಂಟೆನ್ಸ್ ಜನರು ತಪ್ಪು ಮಾಡುತ್ತಾರೆ ಗೈಸ್. ಯಾವ ತರ ಅಂತಂದ್ರೆ ಈ ರೋಡು ಯಾವ ಸಿಟಿಗೆ ಹೋಗುತ್ತೆ. ಈ ರೋಡು ಯಾವ ಸಿಟಿಗೆ ಹೋಗುತ್ತೆ. ಅವ್ರೇನಂತಾರೆ ವೇರ್ ಡಸ್ ದಿಸ್ ರೋಡ್ ಗೋ ಟು. ಇದನ್ನು ತಪ್ಪಾಗಿದೆ ಗೈಸ್ ಸೆಂಟೆನ್ಸ್. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ರೆ ಯಾವ ತರ ಕೇಳಬೇಕು? ವೇರ್ ಡಸ್ ದಿಸ್ ರೋಡ್ ಲೀಡ್ ಟು. LEAD. ವೇರ್ ಡಸ್ ದಿಸ್ ರೋಡ್ ಲೀಡ್ ಟು ಅಂದ್ರೆ ಈ ರಸ್ತೆ ಎಲ್ಲಿಗೆ ಹೋಗುತ್ತೆ. ದಿಸ್ ರೋಡ್ ಲೀಡ್ಸ್ ಟು ಬೆಂಗಳೂರು. ದಿಸ್ ರೋಡ್ ಲೀಡ್ಸ್ ಟು ಬೆಂಗಳೂರು. ಈ ರೋಡು ಬೆಂಗಳೂರಿಗೆ ಹೋಗುತ್ತೆ ಅಂತಂದ್ರೆ ನಾವು ಈ ಮಾರ್ಗದಿಂದ ಹೋದ್ರೆ ಬೆಂಗಳೂರಿಗೆ ತಲುಪುತ್ತೇವೆ ಅಂತ ಅರ್ಥ. ವಿಲ್ ಯು ಕಮ್ ಟು ಬೆಂಗಳೂರು ಅಲಾಂಗ್ ವಿತ್ ಅಸ್. ನೀನು ನಮ್ಮ ಜೊತೆ ಬೆಂಗಳೂರಿಗೆ ಬರುವೆಯಾ? ಎಸ್, ಐ ವಿಲ್ ಕಮ್ ಟು ಬೆಂಗಳೂರು ಅಲಾಂಗ್ ವಿತ್ ಯು. ಹೌದು, ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರುವೆನು. ಹೌ ಅಬೌಟ್ ಗೋಯಿಂಗ್ ಟು ಮೂವಿ. ಮೂವಿ ನೋಡೋಕೆ ಹೋಗೋದು ಐಡಿಯಾ ಯಾವ ತರ ಇದೆ? ಚೆನ್ನಾಗಿದೆಯಾ? ಹೌ ಅಬೌಟ್ ಗೋಯಿಂಗ್ ಟು ಮೂವಿ. ಎಸ್, ಇಟ್ಸ್ ಅ ಗ್ರೇಟ್ ಐಡಿಯಾ. ಹೌದು, ಇದು ಒಂದು ಒಳ್ಳೆ ಚೆನ್ನಾಗಿರೋ ಐಡಿಯಾ ಇದೆ. ಆಮೇಲೆ AM ಫುಲ್ ಫಾರ್ಮ್ ಏನಾಗುತ್ತೆ ಗೈಸ್? AM ಎಂಟೆ ಮೆರಿಡಿಯಂ. ಅದೇ ತರ PM ಫುಲ್ ಫಾರ್ಮ್ ಏನಾಗುತ್ತೆ? ಪೋಸ್ಟ್ ಮೆರಿಡಿಯಂ. So like this, if you want to become perfect at English means, please do subscribe to my channel guys. I'll teach you English sentences every day. And if you have any confusion, any doubt, any questions, so you can drop your comments in the comment box. And I will try to give answers to your all questions. So feel free to drop your comments guys in the comment box. Thank you.